ಶಿಡ್ಲಘಟ್ಟ ಕ್ಷೇತ್ರದಿಂದ ಚಿಮುಲ್ ಚುನಾವಣೆಗೆ ಒಂದಕ್ಕಿಂತ ಹೆಚ್ಚು ಸ್ಪರ್ಧಿಗಳು ನಾಮಪತ್ರ ಸಲ್ಲಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಉಂಟಾಗಿದ್ದ ಗೊಂದಲಗಳನ್ನು ನಿವಾರಿಸಲು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ನಡೆಸಿದ ಸಂಧಾನಗಳು ಫಲ ಕೊಟ್ಟಿದ್ದು, ಕಾಂಗ್ರೆಸ್ನೊಳಗಿನ ಜಂಗಮಕೋಟೆ ಮತ್ತು ಶಿಡ್ಲಘಟ್ಟ ಕ್ಷೇತ್ರಗಳ ಹೆಚ್ಚುವರಿ ಅಭ್ಯರ್ಥಿಗಳ ನಾಮಪತ್ರಗಳನ್ನು ಹಿಂದೆ ತೆಗೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಮುಲ್ ಚುನಾವಣೆಗೆ ನಾಮಪತ್ರ ವಾಪಸ್ ಪಡೆಯಲು ಇದ್ದ ಅವಕಾಶ ಜನವರಿ 24ರ ಸಂಜೆ 3 ಗಂಟೆ ಸಮಯದೊಳಗೆ ಮುಗಿದಿದ್ದು, ಬೆಳಗಿನಿಂದ ಕಾಂಗ್ರೆಸ್ ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಚಿಮುಲ್ ಕಚೇರಿ ಬಳಿ ಸಾಕಷ್ಟು ಸರ್ಕಸ್ ನಡೆಸಿದರು. ಮುಖಂಡರನ್ನ ಕರೆಸಿಕೊಂಡು ನಾಮಪತ್ರ ಸಲ್ಲಿಸಿದವರಿಗೆ ಫೋನ್ ಮಾಡಿಸಿ ಮಾತನಾಡಿಸಿದ್ರು, ಮನವೊಲಿಸಿದ್ರು, ಸಭೆ ನಡೆಸಿದ್ರು. ಹೀಗೆ ಹಲವು ಸುತ್ತಿನಲ್ಲಿ ಪ್ರಯತ್ನಿಸಿ ಕೆಲವರ ನಾಮಪತ್ರ ವಾಪಸ್ ಪಡೆಯುವಲ್ಲಿ ಯಶಸ್ವಿಯಾದರು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಸತತ ಸಂಧಾನ ಪ್ರಕ್ರಿಯೆ ನಡೆಸಿ ಶಿಡ್ಲಘಟ್ಟ ಕ್ಷೇತ್ರದ ಅಭ್ಯರ್ಥಿ ಪ್ರದೀಪ್ ಕುಮಾರ್ ಮತ್ತು ಜಂಗಮಕೋಟೆಯ ಅಭ್ಯರ್ಥಿ ರವಿಕುಮಾರ್ ಅವರ ನಾಮಪತ್ರವನ್ನು ವಾಪಸ್ ತೆಗೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಮುಲ್ ಚುನಾವಣೆ ಸಾಕಷ್ಟು ಈಗ ಗರಿಗೆದರಿ ಒಂದು ಅಂತಿಮ ಹಂತ ತಲುಪಿರುವಂತದ್ದು. ಕಾಂಗ್ರೆಸ್ ಪಕ್ಷದ ವತಿಯಿಂದ ಶಿಡ್ಲಘಟ್ಟ ಕ್ಷೇತ್ರದಿಂದ 2 ಅಭ್ಯರ್ಥಿಗಳು, ಅದರಲ್ಲಿ ಒಂದು ಜಂಗಮಕೋಟೆ ಕ್ಷೇತ್ರ ಶ್ರೀನಿವಾಸ ರಾಮಯ್ಯನವರು, ಅದಕ್ಕೆ ನಮ್ಮ ಪಕ್ಷದಿಂದ ರವಿಕುಮಾರ್ ಅಂತೇಳಿ ನಮ್ಮ ಮುಖಂಡೊಬ್ರು ಆಕಾಂಕ್ಷಿಗಾಗಿ ಅರ್ಜಿನ ಸಲ್ಲಿಸಿದ್ರು. ಅವರು ಸಹ ಇವತ್ತು ಒಮ್ಮತ ಸಹ ತನ್ನ ಸಹಮತನ ತೋರಿ ವಾಲಂಟಿಯರ್ ಬಂದು ಇವತ್ತು ನಮ್ಮೆಲ್ಲ ಮುಖಂಡರ ಸಮ್ಮುಖದಲ್ಲಿ ವಾಪಸ್ ತಗೊಂಡಿರುವಂತದ್ದು ನಾಮಪತ್ರ. ಈಗ ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶ್ರೀನಿವಾಸ ರಾಮಯ್ಯನವರು ಏಕೈಕ ಅಭ್ಯರ್ಥಿಯಾಗಿ ಹೊರಹೊಮ್ಮಿರ್ತಾರೆ. ಜೊತೆಗೆ ಈಗ ಶಿಡ್ಲಘಟ್ಟ ಕ್ಷೇತ್ರದಿಂದ ಚೊಕ್ಕೇಗೌಡರು ಅಂತೇಳಿ ಅಭ್ಯರ್ಥಿಗಳಾಗಿ ಕಣದಲ್ಲಿರುವಂತದ್ದು. ನಮ್ಮ ಪ್ರದೀಪ್ ಕುಮಾರ್ ಅಂತೇಳಿ ಮತ್ತೆ ವೆಂಕಟರೆಡ್ಡಿ ಅಂತೇಳಿ ಇವರು ನಮ್ಮ ಮುಖಂಡರ ಅರ್ಜಿನ ಹೆಚ್ಚುವರಿಯಾಗಿ ಹಾಕೊಂಡಿದ್ರು. ಅವರು ಸಹ ಇವತ್ತು ವಾಪಸ್ ತೆಗೆಯುವಂತದ್ದಾಗಿ ವಾಪಸ್ ತಗೊಂಡಿರ್ತಾರೆ. ಈಗ ಚೊಕ್ಕೇಗೌಡರು ನಮ್ಮ ಕಡೆಯಿಂದ ಒಮ್ಮತದ ಅಭ್ಯರ್ಥಿ ಸ್ಪರ್ಧೆ ಉಳ್ಕೊಂಡಿರುವಂತದ್ದು. ನಮ್ಗೆ ಚೇಳೂರು ಕ್ಷೇತ್ರದಿಂದ ನಮ್ಮ ಚಿಲಕಲನೀರು ಭಾಗದ ಮುಖಂಡರು ನಮ್ಮ ಶೇಖರ್ ಅವರು ಅಭ್ಯರ್ಥಿಯಾಗಿ ಕಣದಲ್ಲಿರುವಂತದ್ದು. ಮತ್ತೆ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಿಂದ ಮಂಜುನಾಥ್ ರೆಡ್ಡಿ ಅವರು, ಅವ್ರಿಗೂ ಸಹ ನಮ್ಮ ಕೃಷ್ಣಪ್ಪನವರು ನಮ್ಮ ಕ್ಷೇತ್ರದಿಂದ ಶಿಡ್ಲಘಟ್ಟದಿಂದ ನಾಮಪತ್ರ ಸಲ್ಲಿಸಿದ್ರು. ಅವರು ಸ್ವಇಚ್ಛೆಯಿಂದ ವರಿಷ್ಠ ವಿಶ್ವಾಸಕ್ಕೆ ಮಣಿದು ಎಲ್ರಿಗೂ ಸಹ ಗೌರವ ಕೊಟ್ಟು ವಾಪಸ್ ತಗೊಂಡು ಅವರಿಗೆ ಶುಭ ಕೋರಂತ ನಿಟ್ಟಿನಲ್ಲಿ ಇವತ್ತು ವಾಪಸ್ ತಗೊಂಡು ಅವರ ಸಹಕಾರನ ಸಹ ಸೂಚಿಸಿರ್ತಾರೆ. ಜೊತೆಗೆ ಇನ್ನು ನಮ್ಗೆ ಗುಡಿಬಂಡೆ ಕ್ಷೇತ್ರದಿಂದ ಆದಿನಾರಾಯಣ ರೆಡ್ಡಿ ಅವರು ಕಣದಲ್ಲಿರುವಂತದ್ದು. ಅವರು ಕಾಂಗ್ರೆಸ್ ಪಕ್ಷ ಏಕೈಕ ಅಭ್ಯರ್ಥಿ. ಎಲ್ಲ ಅಭ್ಯರ್ಥಿಗಳ ಕಾಂಗ್ರೆಸ್ ಪಕ್ಷದಿಂದ ಯಾವುದು ಸಮಸ್ಯೆಗಳಿಲ್ಲ, ಹೆಚ್ಚು ಅರ್ಜಿಗಳಿಲ್ಲದೆ ಒಂದೊಂದೇ ಅರ್ಜಿಯ ಅಪ್ಲಿಕೇಶನ್ ಹಾಕೊಂಡು ಚುನಾವಣೆಯಲ್ಲಿ ಇರುವಂತದ್ದು. ಮತ್ತೆ ಎಲ್ಲರೂ ಸಹ ಒಗ್ಗಟ್ಟಾಗಿ ಚುನಾವಣೆಗೆ ಹೋಗ್ತಾ ಇರುವಂತದ್ದು. ಸದಾಶಿವ ಆರಾಧ್ಯ, ಸದಾ ಸುದ್ದಿ, ಚಿಕ್ಕಬಳ್ಳಾಪುರ.